ಹಲೋ ಗಾಯ್ಸ್, ಪಾರ್ಟ್ 2 ವಿಡಿಯೋಗೆ ಸುಸ್ವಾಗತ. ಇವಾಗ ನಾವು ಹೋಯ್ತಾ ಇರೋದು ಎಲ್ಲಿಗೆ ಅಂತ ಗೊತ್ತಾ? ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ಎಲ್ಲಿಗೆ ಹೋಯ್ತಾ ಇದೀವಿ ಅಂದ್ರೆ ರೆಸಾರ್ಟ್ ಹೋಯ್ತಾ ಇದೀವಿ. ರೆಸಾರ್ಟ್ ಹೋಗ್ಬಿಟ್ಟು ಚೆಕ್ ಇನ್ ಆಗ್ಬಿಟ್ಟು ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ಮಡ್ಬಿಟ್ಟು ಅಲ್ಲಿಂದ ಪ್ಲೇಸ್ ಗಳು ಕವರ್ ಮಾಡೋಣ ಅನ್ಕೊಂಡು ಹೋಗ್ತಾ ಇದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಗಾಯ್ಸ್, ನಾವು ನೋಡಿ ಇದೇ ರೆಸಾರ್ಟ್ ಮಾಡಿರೋದು. ಇದೇ ರೆಸಾರ್ಟ್ ಅಲ್ಲಿ ನಾವು ಸ್ಟೇ ಆಗ್ತಾ ಇರೋದು. ರೆಸಾರ್ಟ್ ಮಾತ್ರ ಸೂಪರ್ ಆಗಿ ಐತೆ. ಸುತ್ತ ಗಿಡ ಮರಗಳು ಮಾತ್ರ, ಕಾಡು ಬೆಟ್ಟ ಸಕ್ಕದಾಗಿ ಐತೆ ಅನ್ಕೊಳ್ಳಿ. ಆದ್ರೆ ನಮ್ ಬ್ಯಾಡ್ ಲಕ್ಗೆ ನಾವು ಬಂದಾಗ್ಲೇ ಗಿಡಗಳನ್ನೆಲ್ಲ ಕಟ್ ಮಾಡ್ಬಿಟ್ರೆ ಸುಮಾರು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಾವು ಮಾಡಿರೋ ರೆಸಾರ್ಟ್ ಹೆಸರೇ ಸಿಲ್ವರ್ ಸ್ಪ್ರಿಂಗ್ ಹೋಮ್ ಸ್ಟೇ ಅಂತ. ಚೆನ್ನಾಗಿ ಹೈಜೀನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಂದ ಬೇರೆ ಪ್ಲೇಸ್ ಹೋಗ್ಬೇಕಾದ್ರೆ ಆ ಕಾಡು, ಆ ಬೆಟ್ಟ, ಆ ಗಿಡ ಮರಗಳನ್ನೆಲ್ಲ ನೋಡ್ತಾ ಇದ್ರೆ ಸ್ವರ್ಗ ಅನಿಸ್ತಿತ್ತು ಗಾಯ್ಸ್. ಏನ್ ಸಖತ್ತಾಗಿತ್ತು ಗೊತ್ತಾ? ಜೀವನದಲ್ಲಿ ಏನು ಇಲ್ಲ, ಲೈಫ್ ಅಲ್ಲಿ ಒಂದ್ಸಲನಾರು ಟ್ರಿಪ್ ಹೋಗ್ಬೇಕು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಈ ಎಲ್ಲಾ ಟ್ರಿಪ್ ಅಲ್ಲೂ ಈ ತರ ಒಬ್ರು ಇದ್ದೇ ಇರ್ತಾರೆ. ಟ್ರಿಪ್ ಅಲ್ಲಿ ಪ್ಲೇಸ್ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಫೋಟೋ ಮಾತ್ರ ನಿಂತಿ ಜಾಗದಲ್ಲಿ ಹೊಡ್ಸ್ಕೊತಾನೆ ಇರ್ತಾರೆ ಅನ್ಕೊಳ್ಳಿ. ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವೆಲ್ಲ ಎಲ್ಲರೂ ಅಲ್ಲಿಂದ ಬಂದ್ಬಿಟ್ಟು ಗಾಡಿ ಎಲ್ಲ ನಿಲ್ಸ್ಬಿಟ್ಟು ಇಲ್ಲೊಂದು ಕೆರೆ ಇತ್ತು. ಕೆರೆ ಅಲ್ಲ, ಹೊಳೆ. ಕೆರೆನೋ ಹೊಳೆನೋ ಗೊತ್ತಿಲ್ಲ, ಅದನ್ನ ದಾಟ್ಕೊಂಡು ಪ್ಲೇಸ್ ನೋಡೋಣ ಅನ್ಕೊಂಡು ಅಲ್ಲಿಂದ ಬಂದ್ರೆ ಕಾಡು. ಇದು ನೋಡಿದ್ರೆ ಏನಪ್ಪ ಹಿಂಗೈತೆ, ಆವ್ಗಿವ್ ಇದ್ದದ ಅನ್ಕೊಂಡು ನಮಗ್ ಫುಲ್ ಭಯ. ಆದ್ರೂ ಧೈರ್ಯ ಮಾಡಿ ಹೋಗೋದ, ಬನ್ನಿ ನೋಡೇ ಬಿಡೋದ ಅದು ಹೆಂಗೈತೆ ಪ್ಲೇಸು ಅನ್ಕೊಂಡು ಫುಲ್ಲು ಕ್ವಾಟ್ಲೆ ಮಾಡ್ಕೊಂಡು ಕರ್ಕೊಂಡು ಹೋದ್ವು. 1 ಕಿಲೋಮೀಟರ್ ಅಷ್ಟು ನಡ್ಕ ಬಂದಿದ್ರು ನಮ್ಗೆ ಏನು ಬೇಜಾರಾಗ್ಲಿಲ್ಲ. ಆ ತರ ಇತ್ತು ಪ್ಲೇಸು. ಹೆಂಗ್ ಬತ್ತಿತ್ತು ಅಂದ್ರೆ ಫಾಲ್ಸ್ ಅಲ್ಲಿ ನೀರು ಸಕ್ಕದಾಗಿತ್ತು ಅನ್ಕೊಳ್ಳಿ. ಫಾಲ್ಸ್ ಅಲ್ಲಿ ಆಟ ಆಡೋ ಅಂದ್ರೆ ಚಂದು ನೋಡಿದ್ರೆ ಇಲ್ಲಿ ಬಾಡಿ ಶೋ ತೋರ್ಸ್ಕೊಂಡು ಫೋಟೋ ಹೊಡ್ಸ್ಕೊತಾವ್ ನೋಡಿ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ಗೈಸ್, ಜೀವನದಲ್ಲಿ ಒಂದ್ಸಲನಾರು ಈ ತರ ಫಾಲ್ಸ್ ಹೋಗಿ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ಬೇಕು. ಆದ್ರೂ ಏನ್ ಸೂಪರ್ ಆಗಿತ್ತು ಅನ್ಕೊಂತೀರಾ? ಪ್ಲೇಸ್ನೆಲ್ಲ ನೋಡ್ಕೊಂಡು ಸೀದಾ ನಾವು ರೆಸಾರ್ಟ್ ಬಂದ್ಬಿಟ್ಟು ನೈಟ್ ಫೈರ್ ಕ್ಯಾಂಪ್ ಹಾಕೊಂಡು ಫುಲ್ ಎಂಜಾಯ್ ಮಾಡಿದ್ವು. ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್.